ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೌರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರಿ, ಸರ್ ಗೌರ್ನಮೆಂಟ್ ಫ್ರೀ ಹಾಸ್ಟೆಲ್ಸನ್ನು ಅಪ್ಲೈ ಮಾಡೋದಕ್ಕೆ ಯಾವಾಗ ಬಿಡ್ತಾರೆ ಸರ್ ಅಂತ ಹೇಳಿಬಿಟ್ಟು. ಇದರಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಯಾವ ರೀತಿ ಅಪ್ಲೈ ಮಾಡೋದು, ಇದಕ್ಕೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಕಂಡೀಷನ್ಸ್ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೋ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟನ್ನು ಮಾಡಿ. ನೋಡಿ, ಈ ಗೌರ್ನಮೆಂಟ್ ಫ್ರೀ ಹಾಸ್ಟೆಲ್ಸು ಈ ವರ್ಷದ ಯಾವಾಗ ಬಿಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರೆ, ಅಂತಹ ಸ್ಟೂಡೆಂಟ್ಸ್ಗಳಿಗೆ ಇದೀಗ ಬಂದಂತಹ ಒಂದು ಭರ್ಜರಿ ಗುಡ್ ನ್ಯೂಸು. ಮೊದಲಿಗೆ ಹೇಳ್ತಿದ್ದೀನಿ ನೋಡಿ, ನಿಮಗೆ ಗೌರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ ಬೇಕು ಅಂತ ಅಂದರೆ ನೀವು ಬರಬೇಕಿರುವಂತಹ ವೆಬ್ಸೈಟು ಈಗ ಸ್ಕ್ರೀನ್ ಮೇಲೆ ಏನು ಡಿಸ್ಪ್ಲೇ ಆಗ್ತಿದೆ, shp.karnataka.government.in ಅಂತ ಇದೆ. ಈ ಒಂದು ಅಫಿಷಿಯಲ್ ವೆಬ್ಸೈಟಿಗಾದರೆ ಬನ್ನಿ. ಇಲ್ಲಿ ಬಂದಿದ್ದ ಆದಮೇಲೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನಿಮ್ಗಾದರೆ ಗೊತ್ತಾಗುತ್ತೆ ಲಾಸ್ಟ್ ಡೇಟ್ ಫಾರ್ ದ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿಬಿಟ್ಟು. ಇಲ್ಲಿ ಸ್ಟೂಡೆಂಟ್ಸ್ ಯಾರನ್ನು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಪ್ರತಿ ವರ್ಷ ಏನಾಗ್ತಿತ್ತು ಅಂತ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮನ್ನು ಕೊಟ್ಟು ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕನ್ನು ಕೊಟ್ಬಿಟ್ಟು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಕೊಡ್ತಿದ್ರು. ಬಟ್ ಇದೀಗ ಬಂದಿರುವಂತಹ ಅಪ್ಡೇಟು ಇದು ಯಾವಾಗ ಓಪನ್ ಆಗುತ್ತೆ ಅಂತ ಬರ್ತಿದೆ. ಓಕೆನಾ, ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸು ತುಂಬ ಜನ ಕೇಳ್ತಿದ್ರು ಯಾವಾಗ ಸರ್ ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ PG ಕೋರ್ಸ್ಗಳನ್ನು ಮಾಡ್ತಿರುವಂಥ ಸ್ಟೂಡೆಂಟ್ಸು ತುಂಬಾ ಕೇಳ್ತಿದ್ರು. ನೋಡಿ, ಮೊದಲಿಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರು ಅಂಡ್ ಹಾಗೇನೂ ಸಹ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಸದ್ಯಕ್ಕೆ ಪೋಸ್ಟ್ ಮ್ಯಾಟ್ರಿಕಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದರೆ, ಅದೂ 8ನೇ ತಿಂಗಳಲ್ಲಿ 5ನೇ ತಾರೀಕು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರಲ್ಲಿ ಓಪನ್ ಆಗುತ್ತೆ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ 31ನೇ ತಾರೀಕು ಆದರೆ ಮುಂದಿನ ತಿಂಗಳಲ್ಲಿ ಓಪನ್ ಆಗುತ್ತೆ. ಈಗ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಅಂದ್ರೆ ಮುಸ್ಲಿಂ ಕ್ಯಾಟಗರಿಯಲ್ಲಿ ಬರುವಂತಹ ಎಲ್ಲ ಸ್ಟೂಡೆಂಟ್ಸ್ನು ಸಹ ಬರ್ತೀರಾ ಈ ಒಂದು ಡಿಪಾರ್ಟ್ಮೆಂಟ್ಗೆ. ಜೊತೆಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ST ಕ್ಯಾಟಗರಿ ಸ್ಟೂಡೆಂಟ್ಸು ಬರ್ತೀರಾ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಬಂದುಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬರ್ತೀರಾ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸು ಅಂಡ್ ಹಾಗೇನೂ ಸಹ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ದು ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ ಆದರೆ ಇಲ್ಲ. ಆ ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನೀವು ಕೇಳ್ಬೋದು, ಸರ್ ಆಗಿದ್ರೆ ಈಗ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸು ಅಪ್ಲೈ ಮಾಡೋದಕ್ಕೆ ಆಗಲ್ವಾ ಸರ್ ಅಂತ ಹೇಳಿಬಿಟ್ಟು. ನೋಡಿ, ಈ ಒಂದು 4 ಕ್ಯಾಟಗರಿ ಹಾಸ್ಟೆಲ್ಸ್ಗಳಿಗೂ ಸಹ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ ಬೇಕೋ ಅಪ್ಲೈ ಮಾಡ್ಬೋದು. ಬಟ್ ಇಲ್ಲಿ ರಿಸರ್ವೇಷನ್ನು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಕ್ಯಾಟಗರಿಗೆ ಬರುವಂಥ ಹಾಸ್ಟೆಲ್ಸ್ಗಳಿಗೆ ನೀವು ಅಪ್ಲೈ ಮಾಡಿ, ನಿಮ್ಗಾಗ ಖಂಡಿತವಾಗ್ಲೂ ಹಾಸ್ಟೆಲ್ಸ್ ಆದರೆ ಸಿಗುತ್ತೆ. ಈಗ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರು ಅಂಡ್ ಹಾಗೇನು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ ಆದರೆ ಓಪನ್ ಆಗ್ತವೆ. ಮುಂದಿನ ತಿಂಗಳಲ್ಲಿ ಓಪನ್ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಈಗ ಯಾವುದೇ ಒಂದು ರೀತಿ ಅಪ್ಲೈ ಮಾಡೋದಕ್ಕೆ ಒಂದು ಆಪ್ಷನ್ ಆದರೆ ಇರೋದಿಲ್ಲ. ನೋಡಿ, ನೀವು ಇದನ್ನು ಎಲ್ಲಿ ಅಪ್ಲೈ ಮಾಡೋದು ಅಂತ ಕೇಳ್ತಿರಲ್ವಾ, ಇದ್ರ ಬಗ್ಗೆನೂ ಸಹ ಹೇಳ್ತೀನಿ ನೋಡಿ. ಈಗ ನಿಮ್ಗೆ ನೆಕ್ಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕಾಣಿಸ್ತಿದೆ ಅಲ್ವಾ, ಈ 3 ಡಾಟ್ ಮೇಲೆ ಪ್ರೆಸ್ ಮಾಡಿದ್ರ ಅಂತ ಅಂದ್ರೆ ಇಲ್ಲೇ ನಿಮಗೆ ಶೋ ಆಗುತ್ತೆ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಹೇಳಿಬಿಟ್ಟು. ಈಗ ಸದ್ಯಕ್ಕಾದರೆ ಶೋ ಆಗ್ತಿಲ್ಲ, ಯಾಕೆ ಅಂತ ಅಂದರೆ ಇನ್ನೂ ಓಪನ್ ಆದರೆ ಆಗಿಲ್ಲ. ಹಾಗಾಗಿ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ಗಾಗಿ ಯಾರೆಲ್ಲ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರೆ ಅಂತಹ ಸ್ಟೂಡೆಂಟ್ಸು ಈಗ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂಡರ್ ಬರುವಂಥವ್ರು ಮುಂದಿನ ತಿಂಗಳು ಅಪ್ಲೈ ಮಾಡ್ಕೊಳ್ಳಿ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರುವಂಥವ್ರು ಮುಂದಿನ ತಿಂಗಳಾದರೆ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಸ್ಟೂಡೆಂಟ್ಸು ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂತಂದರೆ ಇದ್ರದ್ದು ಒಂದು ಪ್ರೋಸೆಸ್ ಆದರೆ ನಡೀತಿರುತ್ತೆ. ಈ ವರ್ಷದ ಫೈನಲ್ ಇಯರ್ ಸ್ಟೂಡೆಂಟ್ಸು ಹಾಸ್ಟೆಲ್ಸ್ಗಳಲ್ಲಿ ಇರ್ತಾರೆ. ಅಂತಹ ಸ್ಟೂಡೆಂಟ್ಸ್ಗಳು ಹಾಸ್ಟೆಲಲ್ಲಿ ಖಾಲಿ ಮಾಡಬೇಕು. ಆ ಒಂದು ಹಾಸ್ಟೆಲ್ಸ್ಗಳ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡಬೇಕು, ಎಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದಾವೆ ಏನೋ ಅಂತ ಹೇಳಿಬಿಟ್ಟು. ಅದೆಲ್ಲನ ನೋಡಿಕೊಂಡು ನಿಮಗೆ ಇಲ್ಲಿ ಹಾಸ್ಟೆಲ್ಸನ್ನು ಆದರೆ ಅಪ್ಲಿಕೇಶನ್ಸ್ ಓಪನ್ ಮಾಡ್ತಾರೆ. ನಿಮಗೆ ನೋಡಿ, ಈ ಒಂದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಸ್ದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳ್ತೀನಿ. ಇದನ್ನು ನೀವು ಒನ್ಸ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತೀನಿ. SSP ಸ್ಟೂಡೆಂಟ್ ID ಬೇಕಾಗುತ್ತೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರು, ಕ್ಯಾಸ್ಟ್ RD ನಂಬರು, ಇನ್ಕಮ್ RD ನಂಬರು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಕಾಲೇಜು ಸ್ಟಡಿ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು, ಕಾಂಟ್ಯಾಕ್ಟ್ ಅಡ್ರೆಸ್, ಇಷ್ಟು ಡೀಟೇಲ್ಸ್ ಬೇಕಾಗುತ್ತೆ. ಬೇರೆ ಹೆಚ್ಚಿಗೆ ಡೀಟೇಲ್ಸ್ ಬೇಕಿಲ್ಲ. ಸಿಂಪಲ್ ಆಗಾದರೆ ನೀವು ಅಪ್ಲೈ ಮಾಡ್ಕೋಬೋದು. ಜೊತೆಗೆ ನೀವು ಈಗ ಈ ಒಂದು ಕೌನ್ಸಿಲಿಂಗನ್ನು ಮಾಡಬೇಕಾಗುತ್ತೆ. ಫಸ್ಟ್ ಯಾವ ಹಾಸ್ಟೆಲ್ ಬೇಕು, ಸೆಕೆಂಡ್ ಯಾವ ಹಾಸ್ಟೆಲ್ ಬೇಕು ಅಂತ ಹೇಳಿಬಿಟ್ಟು ಈಗ KA ಕಡೆಯಿಂದ ನಡೆಸ್ಕೊಡ್ತಾರಲ್ವ, ಆ ರೀತಿ ಕೌನ್ಸಿಲಿಂಗ್ ಆದರೆ ಇರುತ್ತೆ. ನಿಮಗೆ ಬೇಕಿರುವಂತಹ ಹಾಸ್ಟೆಲ್ಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಪ್ರೊಸೆಸ್ ಆಫ್ ಕೌನ್ಸಿಲಿಂಗ್ ಅಂತ. ಹಾಸ್ಟೆಲ್ ಅಲಾಟ್ಮೆಂಟ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಸೆಲೆಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂತ ಕ್ರೈಟೀರಿಯಾಸ್ ಫಾಲೋಡ್ ಬೈ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿಬಿಟ್ಟು. ಜೊತೆಗೆ ನೆಕ್ಸ್ಟ್ ಅಡ್ಮಿಷನ್ ಪ್ರೊಸೆಸ್ಸು ಎಲ್ಲನೂ ಸಹ ಇದೇ ಒಂದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ನೀವು ಫಸ್ಟ್ ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ಡ್ ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಮತ್ತೆ ಗೆಟ್ ಇಟ್ ಸೈನ್ಡ್ ಫ್ರಮ್ ದ ಸ್ಕೂಲ್ ಆರ್ ಕಾಲೇಜ್ ಆ್ಯಂಡ್ ಗೆಟ್ ಅಡ್ಮಿಟೆಡ್ ಟು ದ ಹಾಸ್ಟೆಲ್ ಅಂತ ಹೇಳಿಬಿಟ್ಟು. ನೋಡಿ, ಈಗ ನೀವು ಕೌನ್ಸಿಲಿಂಗ್ ಮಾಡ್ತೀರಾ, ಯಾವ ಹಾಸ್ಟೆಲ್ಸ್ ಬೇಕು ಏನೋ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಹಾಸ್ಟೆಲ್ ಅಲಾಟ್ ಆಗುತ್ತೆ. ಅದನ್ನು ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕಾಲೇಜ್ಗಳಲ್ಲಿ ಸೀಲುಸೇನ ಹಾಕ್ಸ್ಕೊಂಡಿದ್ದೀರಾ ಅಂತಂದರೆ ನೀವು ಡೈರೆಕ್ಟಾಗಿ ಹಾಸ್ಟೆಲ್ಸ್ಗಳಿಗೆ ಹೋಗಿ ಅಡ್ಮಿಷನ್ ಆದರೆ ಆಗ್ಬೋದು. ಓಕೆನಾ, ಸದ್ಯಕ್ಕೆ ನೀವು ಇಷ್ಟನ್ನು ತಿಳ್ಕೊಳ್ಳಿ. ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ 2 ಡಿಪಾರ್ಟ್ಮೆಂಟಲ್ಲಿ ಮುಂದಿನ ತಿಂಗಳು ಓಪನ್ ಆಗುತ್ತೆ. ಇನ್ನು ಉಳಿದಿರುವಂತಹ 2 ಡಿಪಾರ್ಟ್ಮೆಂಟ್ಗಳು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ, ಅದನ್ನು ಸದ್ಯದಲ್ಲೇ ಅಪ್ಡೇಟ್ ಮಾಡ್ತಾರೆ. ಓಪನ್ ಆಗಿದ್ದಾದಮೇಲೆ ನಾನು ನಿಮಗೆ ಡೀಟೇಲ್ಡಾಗಿ ಡೆಮೋ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಅಪ್ಲೈ ಮಾಡಬೇಕು ಏನೋ ಅಂತ ಹೇಳಿಬಿಟ್ಟು. ಇದರ ಪ್ರೊಸೆಸ್ ಬಗ್ಗೆ ಮತ್ತೆ ನಿಮಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ.